ಆಕಳ ಅಥವಾ ಎತ್ತು ತಾವೆಲ್ಲ ರೈತರದಿರಿ. ದುಡಿಯುವಷ್ಟು ದಿವಸ ದುಡಿಸ್ಕೋತೀರಿ. ದುಡಿದು ಸಾಕಾದ ಬಳಿಕ ಆ ಎತ್ತುಗಳ್ನ ಏನು ಮಾಡ್ತೀವಿ? ನಾವೆಲ್ಲ ಏನು ಮಾಡ್ತೀವಿ? ಕಟುಕರಿಗೆ ಕೊಡುತ್ತೀವಿ, ಮಾರಾಟ ಮಾಡ್ತೀವಿ. ಇನ್ನು ಇವುಗಳಿಂದ ಏನೂ ಕೆಲಸ ನೀಗುವುದಿಲ್ಲ. ಅದಕ್ಕೆ ಸಾಕಿನ್ನ ಇವು ಹಳೆವಾದವು, ಇದರೊಳಗೆ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗ್ಯದ. ಅದಕ್ಕೆ ಇವುಗಳನ್ನು ಕೊಟ್ಟು ಮತ್ತು ಚಲೋ ಚಲೋ ಶಕ್ತಿ ಇದ್ದ ಹೋರಿಗಳನ್ನು ತರಬೇಕಂತ ಮನುಷ್ಯ ಏನು ಮಾಡ್ತಾನೆ? ಕಟುಕರಿಗೆ ಕೊಡುತ್ತಾನೆ. ಅವು ಅಷ್ಟೆಲ್ಲ ಮನೆಯೊಳಗೆ ದುಡ್ದಿರ್ತಾವು. ಪ್ರೇಮದಿಂದ ನಮ್ಮನ್ನು ಸಾಕಿ ಸಲುಹಿರ್ತಾವು, ನಮ್ಮನ್ನು ಸಿರಿವಂತರನ್ನಾಗಿ ಮಾಡಿರ್ತಾವು. ಅಷ್ಟೆಲ್ಲ ಆ ಮನೆಯೊಳಗೆ ಉಂಡು ತಿಂದು ನೀರು ಕುಡಿದು ಸಂತೋಷ ಪಟ್ಟಿರ್ತಾವಲ್ಲ. ಮನೆ ಮಾಲೀಕ ಕಟುಕರಿಗೆ ಕೊಡುವಾಗ ಅವು ಏನಾರೇ ನಾವಲ್ಲಪ್ಪ, ನನಗೆ ಭಾಳ ದುಃಖ ಆಗ್ತದ, ನೋವಾಗ್ತದ ಅಂತ ಒಂದರ ಎತ್ತು ತಕರಾರು ಮಾಡ್ಯದನ? ಒಂದರ ಆಕಳ ಹಿಂಗೆ ಅಂದದೇನು? ಅಂದಿಲ್ಲ. ಯಾಕೆ ಗೊತ್ತದ? ಏನೋ ಜೀವನದ ಬಳಿಕ ಸುಖ ದುಃಖ. ರೈತ ಏನು ಮಾಡ್ಯಾನ? ಸುಖ ಕೊಟ್ಟಾನ ಎತ್ತುಗಳಿಗೆ. ಏನೇನು ಕೊಟ್ಟಾನ? ಸಮಯಕ್ಕೆ ಸರಿಯಾಗಿ ನೀರು ಕುಡಿಸ್ಯಾನ, ಸಮಯಕ್ಕೆ ಸರಿಯಾಗಿ ಮೇವು ತಿನ್ನಿಸ್ಯಾನ, ಹಸಿರು ಹುಲ್ಲು ಹಾಕ್ಯಾನ. ಆ ಬಳಿಕ ಈಗ ಸುಖವನ್ನು ನಾನು ಅನುಭವಿಸೀನಿ. ಕಾಳು ಕಡಿ ತಿನ್ನಿಸ್ಯಾನ, ಮೈ ತೊಳೆದಾನ, ಮೈ ತಿಕ್ಕ್ಯಾನ, ತನ್ನಂಗ ನನ್ನ ಜೋಪಾನ ಮಾಡ್ಯಾನ. ಇದು ಸುಖದ ಜೀವನ. ಈಗ ಅವನಿಗೆ ಸಾಕಾಗ್ಯದ, ಕೊಡಕತ್ಯಾನ ಕಟುಕರಿಗೆ. ಅದು ದುಃಖದ ಜೀವನ. ನನಗೆ ಸುಖವನ್ನು ಎಷ್ಟು ಸಂತೋಷವಾಗಿ ಸ್ವೀಕಾರ ಮಾಡೀನಿ, ದುಃಖವನ್ನು ಅಷ್ಟೇ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ಅಂತ ಮುಂದೆ ಹೋಗ್ತಾವು ಹೊರತು ಹಿಂದೆ ಬರೋದಿಲ್ಲ. ನಾವಲ್ಯ, ಅವ್ರು ನನ್ನ ಮುಗಿಸ್ತಾರಂತ ದುಃಖ ಪಡೋದಿಲ್ಲ. ಅಂದ್ರೆ ಎತ್ತುಗಳಿಗೆ ಗೊತ್ತದ ಸುಖ ದುಃಖ ಎರಡೂ ನನ್ನ ಜೀವನದೊಳಗೆ ಬರ್ತಾವಂತ ಸಂತೋಷವಾಗಿ ಬದುಕ್ತಾವು. ಮತ್ತು ಎತ್ತುಗಳಿಗೆ ಗೊತ್ತದ, ಎತ್ತುಗಳು ಮಾಲಕಿಗೆ ಯಾಕೆ ಗೊತ್ತಾಗೋಲ್ದು? ಅಂದ್ರೆ ಇವನಿಗೆ ಸುಖ ಅಟ್ಟ ಬೇಕು, ದುಃಖ ಬೇಡ. ಹಿಂಗಾದ್ರೆ ಬದುಕು ನಡೆಯುವುದಿಲ್ಲ. ಅದಕ್ಕೆ ಸುಖ ಬರುವಾಗ ಸುಖ ಬರ್ತದ, ದುಃಖ ಬರುವಾಗ ದುಃಖ ಬರ್ತದೆ. ಈಗ ತಲೆ ಇಲ್ಲೇನು? ತಲೆ ವಯಸ್ಸು ಆಗೋ ತನಕ ಕಪ್ಪ ಇರ್ತಾವೆ ಕೂದಲ, ವಯಸ್ಸಾದ ಬಳಿಕ ಬಿಳಿ ಆಗೋದ ಇಲ್ಲ. ನನಗೆ ಬಿಳಿ ಆಗಿ ಬರೋದಿಲ್ಲ, ನನಗೆ ದುಃಖ ಆಕ್ಕದ, ತಾಪ ಆಕ್ಕದ. ನನಗೆ ಕಪ್ಪ ಇರ್ಬೇಕಂದ್ರೆ ನಡೀತದೇನು? ನಡೆಯೋದಿಲ್ಲ. ನಿಸರ್ಗದೊಳಗೆ ಯಾವಾಗ ಏನೇನು ಆಗ್ಬೇಕು ಎಲ್ಲ ನಡೀತಿರ್ತಾವು. ಅದ್ರ ಕೂಡ ಬದುಕಬೇಕು ಹೊರತು ನನಗೆ ಹಿಂಗಾದ್ರೆ ಆಗೋದಿಲ್ಲ, ಹಂಗಾದ್ರೆ ಆಗೋದಿಲ್ಲ. ಈಗ ಊರಂದ ಬಳಿಕ ಎಲ್ಲರೂ ಇರೋವ್ರಿ, ಕೆಲವರು ಹೊಗಳವರು ಇರೋವ್ರಿ, ತೆಗಳವರು ಇರೋವ್ರೆ. ಇಲ್ಲ, ಎಲ್ಲರೂ ನನಗೆ ಕೊಂಡಾಡ್ಬೇಕಂದ್ರೆ ಎಲ್ಲಿ ಸಾಧ್ಯದ? ಈಗ ನಾವು ನಿಮ್ಮ ಊರಿಗೆ ಬಂದೀವಿ, ನನ್ನ ಎಲ್ಲರೂ ಪ್ರೀತಿ ಮಾಡ್ಬೇಕಂದ್ರೆ ಸಾಧ್ಯದನ? ಮಾಡೋರು ಮಾಡ್ತಾರೆ, ಬ್ಯಾಡದವ್ರು ಬಿಡ್ತಾರೆ. ಮನೆಗಿದ್ದವ್ರು ಏನು ಕರ್ಕೊಂಡು ಬಂದು ಹಚ್ಚಾರ ಒಂದು ಮುಂಜಾನೆ, ಅವ್ರಿಗೆ ಕೆಲಸ ಇಲ್ಲ ಅನ್ನೋರೇ ಅವರು. ಯಾಕೆ? ಅವ್ರಿಗೆ ತ್ರಾಸಾಗಿರ್ತದೆ. ಯಾಕೆ? ಮುಂಜಾನೆ ಎಲ್ಲ ಕೆಲಸ ಅವ್ರಿಗೆ ಬಿಟ್ಟು ನೀವು ಆರಾಮ್ ಬಂದು ಕೂತಿರ್ತೀರಿ, ಅವ್ರಿಗೆ ತಾಪಾಗಿರ್ತದೆ ಅನ್ನೋರು ಅವರು. ಇವ್ರಿಗೆ ಉದ್ಯೋಗಿಲ್ಲ. ಯಾರಿಗೆ? ನಿಮಗೆ. ಅವ್ರಿಗೆ ಇಲ್ಲ. ಮತ್ತು ಅವ್ರಿಗೆ ಮೇಳಾಗೈತಿ ನಡೆಸ್ಯಾರ ಅಂತ ಅನ್ನೋರೇ. ಅವರು ಅನ್ಕೋತ ಅಲ್ಲೇ ಕವಿದಾಗಿರ್ತಾರ. ನಾವು ಅವ್ರಂದದ್ದು ಕೇಳ್ಕೋತ ಇಂಥ ಪ್ರಶಾಂತವಾದ ಪರಿಸರದೊಳಗೆ ಆನಂದವಾಗಿ ಗಿಡದೊಳಗೆ ಹಕ್ಕಿ ಪಕ್ಷಿಗಳ ಹಾಡುತ್ತಿರುತ್ತಾವು. ನಾವು ಹೇಳ್ತಿರ್ತೀವಿ, ನೀವು ಕೇಳ್ತಿರ್ತೀರಿ. ಅವ್ರಂದದ್ದು ನಿಮ್ಮ ತಲೆಯಾಗಿಲ್ಲದ. ಯಾಕೆ? ನಿಮಗೆ ಒಂದು ತಾಸು ನಿಮ್ಮನ್ನು ನೀವು ಮರೆತು ಆನಂದದ ಸಾಗರದೊಳಗೆ ತೇಲಾಡ್ತಿರ್ತೀವಿ. ಮತ್ತು ಅವ್ರನ್ನೋದು ತಲೆಗೆ ಹಾಕ್ಕೊಂಡ್ರೆ ಈ ಆನಂದ ಸಿಗ್ತದೇನು, ಈ ಸಂತೋಷ ಸಿಗ್ತದೇನು, ಈ ಜ್ಞಾನದ ಮಾತುಗಳು ಸಿಗ್ತಾವೇನು? ಸಿಗೋದಿಲ್ಲ. ಅನ್ನೋರೇ ಆಡವ್ರೆ ಎಲ್ಲ ಕೇಳ್ಕೋತ ಇರೋದು. ಈ ಕಿವಿಲಿ ಕೇಳೋದು, ಈ ಕಿವಿಲಿ ಬಿಟ್ಟು ಬಿಡೋದು. ಅವ್ರು ಅಂತಿರ್ತಾರೆ, ಏನು ಕೇಳಿ ನೀವು ಬರುವಾಗ ಅಂತಿರ್ತಾರೋ, ನಿಮ್ಮದು ವಿಭೂತಿ ಪಟ್ಟ ಕುಂಕುಮ ಬಟ್ಟ
ಇದನ್ನೆಲ್ಲ ನೋಡಿ ಏನು ಮುಂಜಾನೆ ಹೊಂಟಾರಪ್ಪ, ಏನು ಒಂದು ತಿಂಗಳು ಕೇಳಿದ್ರೆ ಅಕ್ಕ ಮಾದೇವಿನ ಅಕ್ಕಿದ್ದಾಳನ ಅಂತಿರ್ತಾರವ್ರು. ಅಂದ್ರೆ ನಿಮ್ಮನ್ನು ಬಿಡಿಸೋರವ್ರು. ಅಕ್ಕ ಮಾದೇವಿ ಆಗಲಿ ಆಗಲಾರ್ದ ಇರಲಿ, ಅದು ಪ್ರಶ್ನೆ ಅಲ್ಲ. ಒಂದು ತಾಸು ಮನೆಯಾಗಿದ್ದು ನೋಡ್ರಿ, ಮನಸ್ಸು ತಣ್ಣಗಿರೋದಿಲ್ಲ. ಯಾಕೆ? ಮಕ್ಕಳು ಕಾಡ್ತಿರ್ತಾವೆ, ಮಾಡಿಕೊಂಡವು ಕಾಡ್ತಿರ್ತಾನ, ಇದ್ದು ಬಿದ್ದವರೆಲ್ಲರೂ ಕಾಡ್ತಿರ್ತಾರೆ, ಅಂತಿರ್ತಾರೆ, ಆಡ್ತಿರ್ತಾರೆ. ಕೆಲವ್ರು ನೋಡ್ರಿ ಇಲ್ಲ, ಇನ್ನೂ ಹಾಸಿಯಾಗನ ಶುರು ಆಕ್ಕದ ಜಗಳ. ಮತ್ತು ಯಾರೂ ಎದ್ದಿಲ್ಲವರು, ಅವರು ಮುಸುಗ ಹಾಕ್ಕೊಂಡು ಮಲ್ಕೊಂಡ್ರ, ಇವರು ಮುಸುಗ ಹಾಕ್ಕೊಂಡು ಮಲ್ಕೊಂಡ್ರ. ನೀ ಹೇಳು ನಿನ್ನ ಕೆಲಸ ಮಾಡಂತ ಅವರು, ನಾ ಯಾಕೆ ಮೊದಲು ಹೇಳಿ ನಿನಗೇನಾಗ್ಯದ, ನೀ ಹೇಳು ನೀ ಎದ್ದು ಮಾಡಂತ ಅವರು. ಜಗಳ ಶುರುವಾಗ್ಯದ. ಕೆಲವ್ರು ಮನ್ಯಾಗ ಅಂತಿರ್ತಾರೆ, ಇದು ಎದ್ರಪ್ಪ ಅಂದ್ರೆ ಕುಸ್ತಿ ಹಿಡಿತದ, ಅದನ್ನು ಎಬ್ಸಕ್ಕೆ ಹೋಗ್ಬೇಡ್ರಿ. ಅವ್ರು ಎದ್ರೂ ಸಹಿತ ಹೇಳಬೇಡ, ಇನ್ನೂ ಸೂರ್ಯ ಬಂದಿಲ್ಲ. ಯಾಕೆ? ಎದ್ರಂದ್ರೆ ತಾಪ ಮನೆಯೊಳಗೆ, ಮನೆ ಸ್ವರ್ಗ ಆಗೋದಿಲ್ಲ ನರಕ ಆಗತ್ತಂತ ಮನೆಯ ಮಂದಿ ಏನು ಮಾಡ್ತಾರೆ, ಯಾರು ಜಗಳ ಮಾಡ್ತಿರ್ತಾರ ನೋಡು ಅವ್ರನ್ನ ಎಬ್ಸಕ್ಕೆ ಹೋಗ್ಬೇಡ್ರಿ, ಇನ್ನೊಟ್ಟು ಮಲಗಲಿ. ಬೇಕಾದ್ರೆ ಇನ್ನೊಂದು ಎರಡು ತೊಗೊಂಡು ಬಂದು ಹೊಚ್ಚದಕ್ಕೆ, ಆದರೆ ಎಬ್ಸಬೇಡ. ಎದ್ರೆ ಯಾವ ಕೆಲಸ ಆಗೋದಿಲ್ಲ, ಬರೀ ಜಗಳ ಹಾಕದ ಮನೆಯೊಳಗೆ ಹೊರತು ಕೆಲಸ ಆಗೋದಿಲ್ಲ. ಅದಕ್ಕೆ ಅಂಥವ್ರಿಗೆ ಏನು ಮಾಡೋದು? ಏನೂ ಮಾಡೋಂಗಿಲ್ಲ, ಅವ್ರು ಕೂಡ ಹೋಗೋದು. ಪ್ರವಚನ ಅಂದ್ರೇನು? ಏನು ಇರ್ತದ ಅದರ ಕೂಡ ಬದುಕೋದು. ಈಗ ಹಗಲು ಸೂರ್ಯ ಬರ್ತಾನ, ಸೂರ್ಯನೂ ಕೂಡ ಬದುಕೋದು. ಈಗ ಹಗಲಾಗೈತಿ, ಇಲ್ಲ ನಾ ಚಂದ್ರನೂ ಕೂಡ ಬದುಕ್ತೀನಿ ಅಂದ್ರೆ ಸಾಧ್ಯದ? ರಾತ್ರಿ ಚಂದ್ರನೂ ಕೂಡ ಬದುಕೋದು, ಹಗಲಿ ಸೂರ್ಯನೂ ಕೂಡ ಬದುಕೋದು. ಏನು ಬಂದಿರ್ತದ ಅದು. ಈಗ ನಿಮಗೂ ಅನ್ನಿಸ್ತಿರ್ತದೆ, ಎಲ್ಲರೂ ನಮ್ಮ ಕೂಡಿದ್ದವ್ರು ಗೆಳತಿಯರು ಎಲ್ಲರೂ ಚಲೋ ಚಲೋ ಮನೆಗೆ ಹೋದರು. ಅವ್ರ ಮನೆಯವರ ಆಫೀಸರ್ ಅದಾರ, ತಿಳುವಳಿಕೆ ಇದ್ದವ್ರು ಅದಾರ, ಒಂದಿಷ್ಟು ಕುಡಿಯೋದಿಲ್ಲ ತಿನ್ನೋದಿಲ್ಲ, ಭಾಳ ಚಲೋ ಸಿಕ್ಕರು. ನನಗಿಂತಾವು ಕುಡಕ್ಕೆ ಗಂಟು ಬಿದ್ದ. ಈಗೇನು ಮಾಡಕ್ಕೆ ಬರ್ತದ? ಅದಲಿ ಬದಲಿ ಮಾಡಕ್ಕೆ ಬರ್ತದನ? ಇಲ್ಲ, ಅವನು ಕೂಡ ಹೋಗೋದು, ಸಾವಕಾಶ ಹೋಗೋದು. ಏನಾರೇ ಮಾಡಕ್ಕೆ ಬರ್ತದನ? ಸಣ್ಣಗೆ ಇದನ್ನು ಬಿಡಿಸೋದು, ಮತ್ತೊಂದು ಹಿಡಿಸೋದು. ಈಗ ಇನ್ನೂ ತಿಳಿವಂಗೆ ಹೇಳ್ತೀನಿ, ಮಕ್ಕಳು ಇರ್ತಾವೆ, ಮಕ್ಕಳು ಅವು ಏನು ಮಾಡ್ತಾವು? ಮಕ್ಕಳ ಮಣ್ಣು ತಿಂತಿರ್ತಾವೆ, ತಿಳಿಲಾರದಕ್ಕೆ. ಮಣ್ಣು ತಿಂತಿರ್ತಾವಲ್ಲ, ಆ ಮಣ್ಣು ತಿನ್ನೋದು ಬಿಡಿಸ್ಬೇಕಂದ್ರೆ ನಾವೇನು ಮಾಡಬೇಕು? ಏನು ಮಾಡ್ಬೇಕು? ಅವಕ್ಕೆ ತಿಳುವಳಿಕೆ ಇರಲಾರ್ದಕ್ಕೆ ಮಣ್ಣು ತಿಂತಿರ್ತಾವೆ. ಮಣ್ಣು ತಿನ್ನೋದು ಬಿಡಿಸ್ಬೇಕಾಗಿತ್ತು ಅಂದ್ರೆ ಒಂದು ಕೈಯಾಗ ಹಣ್ಣು ಕೊಡಬೇಕು. ಹಣ್ಣು ಕೊಟ್ಟಾಗ ಹಣ್ಣಿನ ರುಚಿ ಮಗುವಿಗೆ ಹಿಡಿಸಿತು ಅಂದ್ರೆ ಮಣ್ಣು ತಿನ್ನೋದು ತಾನ ಬಿಡುತ್ತದೆ. ಹಂಗೆ ಕುಡಿಯೋದು ಕಲಿತಿದ್ರು ಅಂದ್ರೆ ಅವ್ರಿಗೇನು ಮಾಡೋದು? ನಾವು ಪ್ರಯತ್ನ ಪಟ್ಟು ಮತ್ತೊಂದು ಯಾವುದರ ಕುಡಿಯೋದು ಕೊಡಬೇಕು. ಅಲ್ಲ, ಇನ್ನು ಕೆಲವರು ನೀವೇನು ಕೊಟ್ಟರು ಬಿಡೋದಿಲ್ಲ. ಅವ್ರು ಮಾತ್ರ ಯಾರು ಹೇಳಿದ್ರೂ ಬಿಡೋದಿಲ್ಲ. ಎಂತೆಂಥವ್ರು ನಮ್ಮದು ಬಿಡ್ರಿ, ಯಾರಿಗೆ ನೀವು ನಡೆದಾಡೋ ದೇವ್ರು ಅಂತೀವಿ ಅಂಥವ್ರು ಪ್ರವಚನಕ್ಕೆ ಕುಡುಕರು ಬರ್ತಿದ್ರು. ಅವ್ರದ್ದು ಮಸ್ತ್ ನಡೆದಿರ್ತಿತ್ತು, ಎದ್ದ ಬಿಡ್ತಿದ್ದವು. ಮಸ್ತ್ ಇನ್ನೂ ಬೀಳ್ಯ ನಾವು, ಇನ್ನೊಂದು ತಾಸು ಬೀಳ್ಯ ನಾವು. ಅಂಥವ್ರು ಪ್ರವಚನದಾಗ ಸಹಿತ ಕುಡುಕರು ಬರ್ತಾರೆ. ಮತ್ತು ಕೆಲವರು ತಿಳಿದವರು ಇಡೀ ಜಗತ್ತೆಲ್ಲ ತಲಿಬಾಗುತ್ತಿತ್ತು, ಸೂಜಿ ಬಿದ್ರೆ ಸಪ್ಪಳಾಗುತ್ತಿತ್ತು. ಅಂಥ 10-20 ಸಾವಿರ ಜನರ ಮಧ್ಯದಾಗ ಒಬ್ಬ ಎದ್ದು ಬಿಡವ, ಎದ್ದು ಇನ್ನೂ ಒಂದು ತಾಸು ಬೆಳ್ಳಿ ನಿಮ್ಮದನ್ನವ. ಏನು ಬೆಳ್ಳಿ ಅಂದ್ರೆ ಹೇಳೋ ಉದ್ದೇಶ, ಯಾರು ಬಂದ್ರೂ ಇವ್ರು ಇರೋರೇ. ಅದಕ್ಕೆ ಒಬ್ಬ ಕವಿ ಬರ್ದಾನ, ಎಷ್ಟು ಚಲೋ ಬರ್ದಾನ. ಬುದ್ಧ ಬಂದ ಬುದ್ಧ ಹೋದ, ಶುದ್ಧವಾಗಲಿಲ್ಲ ಈ ಜಗತ್ತ. ಬಸವ ಬಂದ ಬಸವ ಹೋದ, ಹಸನಾಗಲಿಲ್ಲ ಈ ಜಗತ್ತ. ಗಾಂಧಿ ಬಂದ ಗಾಂಧಿ ಹೋದ, ಸುಗಂಧ ಬೀರಲಿಲ್ಲ ಈ ಜಗತ್ತ. ಎಷ್ಟು ಚಲೋ ಬರೆದಾರ. ಯಾರ್ಯಾರು ಬಂದರು ಅವ್ರು ಎಷ್ಟು ಪ್ರಯತ್ನ
ಪ್ರಯತ್ನ ಮಾಡ್ಬೇಕು ಅಷ್ಟು ಪ್ರಯತ್ನ ಮಾಡ್ರು. ಜಗತ್ತಿನ ಕಸ ಗುಡಿಸಿದ್ರು, ಸ್ವಚ್ಛ ಮಾಡಿದ್ರು. ಅವ್ರು ಹೋದ ಬಳಿಕ ಮತ್ತೆ ಕಸ ತುಂಬಿತ್ತು. ಆ ಬಳಿಕ ಬಸವಣ್ಣವ್ರು ಬಂದು ಒಂದಿಷ್ಟು ಸ್ವಚ್ಛ ಮಾಡಿದರು. ಅವ್ರು ಇರುತನ ಸ್ವಚ್ಛ ಇತ್ತು. ಅವ್ರು ಹೋದ ಬಳಿಕ ಮತ್ತೆ ಕಸ ಬಿದ್ದದ. ಗಾಂಧೀಜಿಯವರು ಬಂದರು, ಅವ್ರಿಗೆ ಎಷ್ಟು ಸಾಧ್ಯ ಐತಿ ಅವರು ಸ್ವಚ್ಛ ಮಾಡಿದರು. ಈಗ ಮತ್ತೆ ಕಸ ಬಿದ್ದದ. ಮತ್ತೊಬ್ಬರು ಬರ್ತಾರ, ಹೊಡಿತಾರ, ಮತ್ತೆ ಬೀಳೋದ. ಈಗ ಮನೆ ಕಟ್ಟಿರ್ತೀರಿ, 1 ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ಟಿರ್ತೀರಿ. ಮನೆ ತುಂಬ ಎಲ್ಲ ಕಿಟಕಿಗೆಲ್ಲ ಗ್ಲಾಸ್ ಕೂಡಿಸಿರ್ತೀರಿ, ಏನೆಲ್ಲ ಮಾಡಿರ್ತೀರಿ. ಕಸ ಬೀಳಬಾರದು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಮಾಡಿರ್ತೀವಿ. ಕಸ ಬೀಳಲಾರ್ದಂಗೆ ಇರ್ತದೇನು? ಮನೆ ಅಂದ ಬಳಿಕ ಕಸ ಬೀಳೋದ. ಮುಂಜಾನೆ ಬಿತ್ತು ಅಂದ್ರೆ ಮುಂಜಾನೆ ಹೊಡೆಯೋದು, ಮತ್ತು ಸಂಜೆಗೆ ಬಿತ್ತಂದ್ರೆ ಸಂಜೆಗೆ ಹೊಡ್ಕೋತ ಇದ್ರೆ ಮನೆ ಸ್ವಚ್ಛ ಇರ್ತದೆ. ಇಲ್ಲ ನಾವು 1 ಕೋಟಿ ರೂಪಾಯಿ ಮನೆ ಕಟ್ಟಿನಿ, ನನ್ನ ಮನೆಯೊಳಗೆ ಕಸ ಬೀಳೋದಿಲ್ಲ ಅಂತಿಲ್ಲ. ಮನೆ ಅಂದ ಬಳಿಕ ಕಸ ಬೀಳ್ತಿರ್ತದ, ನಾವು ಹೊಡ್ಕೋತ ಇರಬೇಕು. ಹಂಗೆ ಸಮಾಜ ಜಗತ್ತಿನೊಳಗೆ ಕಸ ಬೀಳ್ತಿರ್ತದ. ಸಂತರು, ಶರಣರು, ಮಹಾತ್ಮರು, ಮಹಾನುಭಾವಿಗಳು ಕಾಲಕ್ಕೆ ಬರ್ತಿರ್ತಾರೆ, ಹೊಡ್ಕೋತ ಇರ್ತಿರ್ತಾರ. ಆದರೆ ಎಲ್ಲರನ್ನೂ ನಾನು ಹಸನ ಮಾಡ್ತೀನಿ, ಸ್ವಚ್ಛ ಮಾಡ್ತೀನಿ ಅನ್ನೋರು ಸಿಗೋದಿಲ್ಲ ಜಗತ್ತಿನೊಳಗೆ. ನೀವು ಹೊಲದೊಳಗೆ ಬೆಳೆ ಬಿತ್ತಿರ್ತೀರಿ, ಬೆಳೆ ಕೂಡ ಕಳಿ ಬರೋದ, ಕಿತ್ಕೋತ ಇರೋದು. ಕಿತ್ತಾಗ ಒಂದಿಷ್ಟು ಹಸನ ಆಗುತ್ತದೆ. ಒಂದು 15 ದಿವಸ ಬಿಟ್ಟ ಬಳಿಕ ಮತ್ತೆ ಬಂದಿರ್ತದ. ಇದು ಜಗತ್ತ. ಅದಕ್ಕೆ ಸುಖ ದುಃಖಗಳ ಜೊತೆಗೆ ನಾವು ಬದುಕನ್ನು ಸಾಗಿಸೋದೇ ನಿಜವಾದ ಭಕ್ತನ ಲಕ್ಷಣ. ಇಷ್ಟು ಮಾಡಿದ್ದೇವೆ ಅಂದ್ರೆ ಆವಾಗ ಸತ್ಯದ ದರ್ಶನ ಆಗ್ತದೆ, ಹೊರತು ಇರದಿದ್ರೆ ಆಗೋದಿಲ್ಲ.